ಕಾಂಗ್ರೆಸ್ ಪಕ್ಷದಲ್ಲಿ ಆಪರೇಷನ್ ಕೆಎಚ್ ಮುನಿಯಪ್ಪ ಫೇಲ್ ಆಗಿದೆ. ಮುನಿಯಪ್ಪ ವಿರೋಧಿ ಬಣಕ್ಕೆ ಸೊಪ್ಪು ಹಾಕಿಲ್ಲ ವರಿಷ್ಠರು. ನಿನ್ನೆ ಗುಲಾಂ ನಬಿ ಆಜಾದ್ ಭೇಟಿಯಾಗಿದ್ದ ನಿಯೋಗ, ಆದ್ರೆ ಅವರ ಮನವಿಗೆ ಇಲ್ಲಿ ಸೊಪ್ಪು ಹಾಕಲಾಗಿಲ್ಲ. ಪಕ್ಷದಲ್ಲಿ ಆಪರೇಷನ್ ಕೆಎಚ್ ಮುನಿಯಪ್ಪ ಫೇಲ್ ಆಗಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಎಚ್ ಮುನಿಯಪ್ಪ ಅವರ ವಿರೋಧಿ ಬಣಕ್ಕೆ ಸೊಪ್ಪು ಹಾಕಿಲ್ಲ ಕಾಂಗ್ರೆಸ್ನ ವರಿಷ್ಠರು. ನಿನ್ನೆ ಗುಲಾಂ ನಬಿ ಆಜಾದ್ ಅವರನ್ನ ಭೇಟಿಯಾಗಿತ್ತು ಈ ಒಂದು ನಿಯೋಗ. ಅಂದ್ರೆ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೇತೃತ್ವದ ನಿಯೋಗ ಕಾಂಗ್ರೆಸ್ನ ನಾಯಕರನ್ನ ಭೇಟಿಯಾಗಿದ್ರು. ಆದ್ರೂ ಕೂಡ ಅವರ ಮನವಿಯನ್ನ ಸ್ವೀಕರಿಸಿಲ್ಲ. ಮುನಿಯಪ್ಪ ಬದಲಿಗೆ ಬೇರೊಬ್ಬರಿಗೆ ಟಿಕೆಟ್ ನೀಡಲು ಮನವಿಯನ್ನ ಮಾಡಿಕೊಂಡಿದ್ರು. ಮುನಿಯಪ್ಪ ವಿರೋಧಿ ಬಣದ ಮನವಿಯನ್ನ ತಿರಸ್ಕರಿಸಿದ್ದಾರೆ ವರಿಷ್ಠರು. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 7 ಬಾರಿ ಗೆದ್ದಿರುವಂತ ಮುನಿಯಪ್ಪ ಅವರಿಗೆ ಬೆಂಬಲಿಸಲು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇಂದು ಕೋಲಾರಕ್ಕೆ ವಾಪಸ್ ಆಗಲಿದ್ದಾರೆ ರಮೇಶ್ ಕುಮಾರ್ ಮತ್ತು ಅವರ ಟೀಮ್. ದೆಹಲಿಯಿಂದ ಇಂದು ಮಧ್ಯಾಹ್ನ ವಾಪಸ್ ಆಗಲಿದ್ದಾರೆ ಈ ಒಂದು ಟೀಮ್. ಯಾಕೆಂದ್ರೆ ಮುನಿಯಪ್ಪ ಅವರಿಗೆ ಯಾವುದೇ ಕಾರಣಕ್ಕೂ ಕೋಲಾರದಿಂದ ಟಿಕೆಟ್ ಅನ್ನ ಕೊಡಬೇಡಿ ಅಂತ ಅವರು ಆಗ್ರಹಿಸೋದಕ್ಕೆ, ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರು. ಆದ್ರೆ ಅವರ ಮನವಿಗೆ ಸೊಪ್ಪನ್ನ ಹಾಕಿಲ್ಲ. ಇಲ್ಲ, ಮುನಿಯಪ್ಪ ಅವರಿಗೇನೆ ನಾವು ಟಿಕೆಟ್ ಕೊಡೋದು ಅಂತ ಹೇಳಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್ ಅವರ, ಇಲ್ಲಿ ಪ್ರಮುಖವಾಗಿ ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೇತೃತ್ವದ ತಂಡ ಯಾವ ರೀತಿಯಾಗೆಲ್ಲ ಪ್ರಯತ್ನವನ್ನ ನಡೆಸಿತು? ಕೋಲಾರದ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಅಲ್ಲಿ ಸ್ವಪಕ್ಷೀಯರು ಹೈಕಮಾಂಡ್ಗೆ ದೂರು ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಮುಳಬಾಗಿಲು ಶಾಸಕ ನಾಗೇಶ್ ಮತ್ತು ಮಾಜಿ ಶಾಸಕ ಕೊತ್ತೂರು ಮುಂಜಾನ್ ಮತ್ತು ಶಾಸಕರಾದಂತಹ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರಾದಂತಹ ಅಹಮದ್ ಪಟೇಲ್, ಗುಲಾಂ ನಬಿ ಆಜಾದ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಈ ಬಾರಿ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ, ಕೆಎಚ್ ಮುನಿಯಪ್ಪ ಅವರಿಗೆ 7 ಬಾರಿ ಎಡಗೈ ಸಮುದಾಯದಿಂದ ಕೊಡಲಾಗಿದೆ, ಈ ಬಾರಿ ಬಲಗೈ ಸಮುದಾಯದವರಿಗೆ ಪ್ರಾತಿನಿಧ್ಯವನ್ನ ಕೊಡಿ, ಶ್ರೀ ಮಹದೇವಪ್ಪ ಅಥವಾ ಮತ್ತಿತರರಿಗೆ ಟಿಕೆಟ್ ಅನ್ನ ಕೊಡಿ. ಒಂದೊಮ್ಮೆ ನೀವು ಮತ್ತೊಮ್ಮೆ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ನಾವು ಅವರ ಪರವಾಗಿ ಕೆಲಸವನ್ನ ಮಾಡ್ಲಿಕ್ಕಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೂ ಕೂಡ 2 ಬಾರಿ ಗೆದ್ದಿರುವಂತ ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಅವರ ಪರವಾಗಿ ಕೆಲಸ ಮಾಡಿ ಅಂತೇಳಿ ಹೈಕಮಾಂಡ್ ನಾಯಕರು ಸ್ಪೀಕರ್ ಮತ್ತಿತರರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತು ತಾಕೀತನ್ನ ಮಾಡಿದ್ದಾರೆ. ಹಾಗಾಗಿ ಕೆಎಚ್ ಮುನಿಯಪ್ಪ ವಿರುದ್ಧ ಸಿಡಿದೆದ್ದಂತಹ ಕೋಲಾರದ ಕಾಂಗ್ರೆಸ್ ನಾಯಕರಿಗೆ ಈಗ ಹಿನ್ನಡೆಯಾಗಿದೆ. ಅವರು ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.